ಜಾತ್ರೆ ಸಿಗಂಗಿಲ್ಲ, ಇಂಥ ಸ್ವಾಮಿಗಳು ಸಿಗಂಗಿಲ್ಲ. ನಾವು ಆದೇಶ ಮಾಡಿ ನಿಯೋಜನೆ ಮಾಡ್ತೀವಿ, ಈ ಕೆಲಸನ ಇಲ್ಲೇ ಮಾಡ್ಲೇಬೇಕಂತ. ಗವಿಸಿದ್ದಪ್ಪನ ಜಾತ್ರೆದಾಗ ಆ ಥರ ಆದೇಶ ಆಗಲ್ಲ, ಭಕ್ತಿ. ಇಲ್ಲಿ ಸೇವೆ ಅನ್ನೋ ಒಂದು ಮನೋಭಾವನೆ ಬರ್ತಲ್ಲ, ಆ ಪದ ಭಾಳ ಅತ್ತಮೂಲ್ಯವಾದ. ಇಲ್ಲಿ ಎಲ್ಲ ವ್ಯವಸ್ಥಿತವಾಗಿರುತ್ತೆ. ಇಲ್ಲಿ ಏನಂದ್ರೆ ಎಲ್ಲ ಯಾರು ಕೂಡ ಇಲ್ಲಿ ಆಜ್ಞೆ ಮಾಡಲ್ಲ, ಆದೇಶ ಮಾಡಲ್ಲ, ತಾವೇ ಸ್ವತಃ ಸ್ವಯಂ ಪ್ರೇರಿತ ಬರ್ತಲ್ಲ. ಹಾಗಾಗಿ ಅಚ್ಚುಕಟ್ಟೆಯಿಂದ ವ್ಯವಸ್ಥಿತವಾಗಿ ನಡೀತಾ ಇರುತ್ತೆ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಈ ದಿನ ಜಾತ್ರೆಯ ಮರುದಿವಸ, ಮಿರ್ಚಿ ಜಾತ್ರೆ ಅಂತಲೇ ಹೇಳಬಹುದು. ಇವತ್ತು ಇಲ್ಲಿ 10 ಲಕ್ಷ ಮಿರ್ಚಿ ತಯಾರಾಗುತ್ತೆ. ಬೆಳಗ್ಗೆ 5 ಗಂಟೆಗೆ ಶುರುವಾಗಿದೆ. 250 ಜನ ಬಾಣಸಿಗರು ಇದನ್ನು ಮಾಡ್ತಾರೆ. ಸಾವಿರಾರು ಕಾರ್ಯಕರ್ತರು ಮತ್ತು ಸೇವಕರು ಈ ಮಿರ್ಚಿ ಮಾಡೋದಕ್ಕೆ ತಯಾರಾಗಿದ್ದಾರೆ. ನಾನು ಈ ಎಪಿಸೋಡನ್ನು ಬರೀ ಇಲ್ಲೇ ಮಾಡ್ತಾ ಇಲ್ಲ. ಆ ಹಿಟ್ಟು ಹೇಗೆ ಬಂತು, ಗಿರಣಿ ಎಲ್ಲಿದೆ, ಗಿರಣಿ ಬೀಸೋದ್ರಿಂದ ತೊಗೊಂಡು ಬಂದಿದ್ದೀನಿ. ಬನ್ನಿ, ಈ 10 ಲಕ್ಷ ಮಿರ್ಚಿಯ ಕತೆಗೆ ತಮಗೆ ಸ್ವಾಗತ. ಗೆಳೆಯರೇ, ಒಂದು ನೆನಪಿರಲಿ, ಮನೆಯಲ್ಲಿ 4 ಜನಕ್ಕೆ ನಾವು ಊಟಕ್ಕೆ ಬಡಿಸ್ಬೇಕಂದ್ರೆ ಹೆಚ್ಚು ಕಡಿಮೆ ಆಗ್ಬಿಡ್ತೀವಿ. ಇಲ್ಲಿ 10 ಲಕ್ಷ ಜನಕ್ಕೆ ಇವತ್ತಿಗೆ ಏನೋ ಒಂಚೂರು ತೊಂದರೆ ಆಗದ ಹಾಗೆ ಬೇರೆ ಬೇರೆ 4-5 ಸ್ವೀಟ್ಗಳಿರುತ್ತೆ, ರೊಟ್ಟಿ ಇರುತ್ತೆ, ಪಲ್ಯ ಇರುತ್ತೆ, ಅನ್ನ ಸಾಂಬಾರು ಇರುತ್ತೆ, ಜೊತೆಗೆ ಮಿರ್ಚಿ ಇರುತ್ತೆ. ಈಗ ಶುರುವಾದರೆ ರಾತ್ರಿ 3 ಗಂಟೆ 4 ಗಂಟೆವರೆಗೆ ಇಲ್ಲಿ ದಾಸೋಹ ನಡೆಯುತ್ತೆ. ಅದಕ್ಕೆಲ್ಲ ಕಾರಣಕರ್ತರಾದವರು ಇಲ್ಲಿ ನಿಂತಿದ್ದಾರೆ. ಈ ಒಂದು ಜಾತ್ರೆಯನ್ನು ಹೇಗೆ ನಡೆಸ್ಬೇಕಂತ ಈ ಎಪಿಸೋಡ್ಗಳಿಂದ ನೋಡ್ತಾ ಕಲಿತಾ ಹೋಗೋಣ. ಯಾಕೆ ಅಂದರೆ ಒಂದು ಕಾರ್ಪೊರೇಟ್ ಶೈಲಿಯಲ್ಲಿ ಒಂದು ಜಾತ್ರೆ ನಡೆಯೋದು ಹುಡುಗಾಟದ ಮಾತಲ್ಲ. ಹೆಚ್ಚು ಕಡಿಮೆ ಈ ಜಾತ್ರೆ ಮುಗಿಯೋಗಡೆ 25 ಲಕ್ಷ ಜನ ಬಂದಿಲ್ಲಿ ಹೋಗ್ತಾರೆ. ಒಬ್ಬರಿಗೆ ಒಂದು ಏನೂ ತೊಂದರೆ ಆಗದಂಗೆ ಈ ಜಾತ್ರೆ ನಡೀತದೆ. ಶೌಚಾಲಯದಿಂದ ಹಿಡಿದು ಇದರ ಊಟದಿಂದ ಹಿಡಿದು ಮಲಗೋ ವ್ಯವಸ್ಥೆಯಿಂದ ಹಿಡಿದು ಎಲ್ಲವೂ ಅದ್ಭುತವಾಗಿ ನಡೆಯುತ್ತೆ. ಹಾಗಾಗಿ ಬೇರೆ ಊರನ್ನವರು ಜಾತ್ರೆ ಮಾಡೋರು ಯಾರಾದರೂ ಇದ್ದರೆ ನೀವು ಕೊಪ್ಪಳ ಜಾತ್ರೆನ ಸ್ಟಡಿ ಮಾಡಬೇಕಾಗ್ತದೆ. ಯಾಕೆ ಅಂತಂದರೆ ಇಲ್ಲಿ ಶಿಕ್ಷಣ ವ್ಯವಸ್ಥೆ ಇದೆ, ಸಾಮಾಜಿಕ ವ್ಯವಸ್ಥೆ ಇದೆ, ಅನ್ನ ಸೇವೆ ಇದೆ. ಇದೆಲ್ಲ ಹೇಗೆ ನಡೆಯುತ್ತೆ ಇಲ್ಲಿ ನೋಡಿ. ನಾನು ಕೇಳ್ತಾ ಇದ್ದೆ, ಯಾರಪ್ಪ ಇದನ್ನೆಲ್ಲ ಮಾಡ್ತಾ ಇರೋರು ಅಂತ. ಅವ್ರು ಹೇಳ್ತಾ ಇದ್ದರು, ಯಾರ ಹೆಸರು ನಾವು ಹೇಳಲ್ಲ ಸರ್, ನಾವೆಲ್ಲ ಸೇವೆಗೆ ಬಂದಿದ್ದೀವಿ, ಹಾಗಾಗಿ ನಮ್ಮ ಹೆಸರು ನೀವು ಹೇಳಬೇಡ್ರಿ ಅಂತ ಹೇಳಿದ್ದಾರೆ. ನಿಜಕ್ಕೂ ಕೂಡ ನನಗೂ ಗೊತ್ತಿಲ್ಲ, ಅಷ್ಟು ಅದ್ಭುತವಾದ ಸೇವೆ ಇಲ್ಲಿ ನಡೀತಾ ಇದೆ. ಹಾಗಾಗಿ ಈ ಮಿರ್ಚಿಯ ಕತೆಗೆ ತಮಗೆ ಸ್ವಾಗತ. ಬನ್ನಿ, ಇದು ಡೀಟೇಲ್ಸ್ ಎಲ್ಲ ಹೇಳ್ತಾ ಹೋಗ್ತೀನಿ ನಿಮಗೆ. ಬನ್ನಿ, ಇಲ್ಲಿ ನಮ್ಮ ಒಂದಿಷ್ಟು ಪೊಲೀಸ್ ಸಿಬ್ಬಂದಿ ಇದ್ದಾರೆ, ಅವ್ರನ್ನ ಮಾತಾಡಿಸ್ಬಿಡ್ತೀನಿ ಫಸ್ಟು, ಯಾಕಂದರೆ ಅವ್ರ ಸೇವೆ ಭಾಳ ದೊಡ್ಡದು. ಬನ್ನಿ ಸರ್, ನಮಸ್ತೆ. ನಮಸ್ತೆ. ಒಂದು ಮಾಹಿತಿಯನ್ನು ಹಂಚಿಕೊಳ್ಳೇಬೇಕು. ನಾನು ಜಾತ್ರೆಗೆ ಬಂದಾಗಿಂದ ನೋಡ್ತಾ ಇದ್ದೀನಿ ಸರ್. ಅದು ಎಂಥ ಸೇವೆ ಪೊಲೀಸರದು ಅಂತಂದರೆ ಅಷ್ಟು ಅದ್ಭುತವಾಗಿ ನಡೀತಾ ಇದೆ. ಹೇಳಿ ಸರ್, ಹೇಗೆ ಅಂತ. ನನ್ನ ಹೆಸರು ಸಂಜೀವ್ ಕುಮಾರ್. ನಾನು ಶಿವಮೊಗ್ಗ DSP. ಇಲ್ಲಿ ಬಂದಿದ್ದೀವಿ. ನಂದು ಪ್ರಾಪರ್ ಇಲ್ಲೇ ಕೊಪ್ಪಳ ಜಿಲ್ಲೆನೇ. ನಾನು ಕುಕ್ನೂರು ನವೋದಯ ಸ್ಕೂಲಲ್ಲಿ ಓದಿರೋದು. ತುಂಬ ಖುಷಿ, ಭಾಳ ವರ್ಷದ ನಂತರ ನಾನು ಬಂದು ಈ ಜಾತ್ರೆಗೆ ಅಟೆಂಡ್ ಮಾಡ್ತಾಯಿದ್ದೀನಿ. ಮೊದಲಿಂದ ನಾವು ಸಣ್ಣವರಿಂದನೂ ನೋಡ್ತಾ ಇದ್ದೀವಿ. ಏನು ದಾಸೋಹ ಏನಿದೆ, ಅವತ್ತು ಏನು 30 ವರ್ಷದಿಂದ ದಾಸೋಹ ಇದೆ, ಇವತ್ತಿಗೂ ಇದೆ. ಹೆಮ್ಮೆ ಪಡೋಂಥ ವಿಚಾರ, ಸಣ್ಣ ವಿಚಾರ ಅಲ್ಲ. ಮನೆಯಲ್ಲೇ ಸರಿಯಾಗಿ ಒಂದು ದಿವಸ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಇಂಥ ಜಾಗದಲ್ಲಿ ಇಷ್ಟು ಜನ, ಸಾವಿರಾರು ಜನ, ಲಕ್ಷಾನುಗಟ್ಟಲೆ ಜನಕ್ಕೆ ದಾಸೋಹ ಕೊಡೋದು ಅನ್ನೋದು ಸಣ್ಣ ವಿಚಾರ ಅಲ್ಲ, ದೊಡ್ಡ ವಿಚಾರ. ಶಿಕ್ಷಣ ದಾಸೋಹ ಅನ್ನೋದು ಏನು ಬೇಕೋ, ನಮ್ಮ ಇದಕ್ಕೆ ಏನು ಬೇಕೋ, ಮನುಷ್ಯನಿಗೆ ಬೆಳವಣಿಗೆ ಏನು ಬೇಕೋ ಅದು ಎರಡೂ ಕೊಡ್ತಾ ಇದ್ದಾರೆ. ಇನ್ನು ಅದಕ್ಕಿಂತ ಅದ್ಭುತ ಏನಿಲ್ಲ. ಬಟ್ ಈ ಜಾತ್ರೆಯಲ್ಲಿ ನಿಮ್ಮದು ದೊಡ್ಡ ಕೆಲಸ ಸರ್. ಯಾಕೆಂದರೆ ನಾನು ನೋಡ್ತಾ ಇದ್ದೀನಿ ಬೆಳಗ್ಗೆಯಿಂದ ರಾತ್ರಿವರೆಗೆ ನಿಮ್ಮದು ಏನಿಲ್ಲ ವ್ಯವಸ್ಥೆಗಳಿದೆಯಲ್ಲ ಅದ್ಭುತವಾಗಿದೆ. ಪೊಲೀಸ್ ಸಿಬ್ಬಂದಿಗೆ ಮತ್ತು ನಿಮ್ಮ ಇಲಾಖೆಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್. ಯಾಕೆ ಅಂತಂದರೆ ನೀವಿಲ್ಲ ಅಂದರೆ ಇಷ್ಟು ಅಚ್ಚುಕಟ್ಟಾಗಿ ಇದು ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಈಗ ನಮ್ಮ ಕರ್ತವ್ಯ ನಾವು ಮಾಡ್ತೀವಿ. ಯಾಕೆಂದರೆ ಅದಕ್ಕಿಂತ ಮುಖ್ಯವಾಗಿ ಏನು ಜನರೇನು ಸ್ಪಂದನೆ ಇದೆ ಅಲ್ಲ, ಜನರ ಸ್ಪಂದನೆ ಭಾಳ ಮುಖ್ಯ. ಅವ್ರ ಪಾಡಿಗೆ ಅವ್ರವ್ರ ಸೇವೆ ಮಾಡ್ತಾರೆ. ಅವ್ರವ್ರ ಪಾಡಿಗೆ ಎಲ್ಲರೂ ಇದು ಮಾಡ್ತಾರೆ. ಒಂದು ಜಗಳ ಇಲ್ಲ, ಒಂದು ಇದಿಲ್ಲ, ಎಂಥ ಕುಡ್ಕೊಂಡು ಬರೋಲ್ಲ ಯಾರು. ಅದಕ್ಕಿಂತ ಏನು ಬೇಕು, ನಮ್ದೇನು ಪಾತ್ರ, ನಮ್ದೇನು ಭಾಳ ಕಡಿಮೆ ಇರುತ್ತೆ ಕೆಲಸ. ಅಂದರೆ ಇಷ್ಟು ಲಕ್ಷ್ಯ ವ್ಯವಸ್ಥಿತವಾಗಿ ಜನರಲ್ಲೇ ಅವ್ರ ಮನಸ್ಸಲ್ಲೇ ಭಕ್ತಿ ಇದರಿಂದ ಬಂದಾಗ ನಮ್ಮ ಕೆಲಸ ಭಾಳ ಕಡಿಮೆ. ನಾವು ಇರ್ತೀವಿ, ಜೊತೆಗಿರ್ತೀವಿ ಅಷ್ಟೇ ಅಲ್ವಾ. ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಇರ್ತೀವಿ ಅಷ್ಟೇ. ನಮ್ದೇನೂ ಇಲ್ಲ. ಈಗ ಜನರು ಅವ್ರವ್ರ ಭಕ್ತಿಯಿಂದ, ಅಷ್ಟು ಭಕ್ತಿ ಇದರಿಂದ ಬರ್ತಾರೆ ನಡ್ಕೊತ. ಎಷ್ಟೋ ಕಿಲೋಮೀಟರ್ ದೂರದಿಂದ ಬರ್ತಾರೆ, ಎಷ್ಟೋ ಇದರಿಂದ ಬರ್ತಾರೆ.
ಮನಸ್ಫೂರ್ತಿಯಾಗಿ ಬಂದಾಗ ಪೊಲೀಸರು ನಮ್ದು ಅವ್ರ ಜೊತೆಗೆ ಇರ್ತೀವಿ ಅಷ್ಟೇ. ಯಾವುದು ಏನಾಗ್ಲಾರ್ದಂಗೆ ನೋಡ್ಕೊತೀವಿ, ಬಂದವ್ರಿಗೆ ಏನಾಗ್ಲಾರ್ದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ಇದೆಲ್ಲ ನಮ್ಮ ಎಸ್ ಪಿ ಸಾಹೇಬರು, ಕೊಪ್ಪಳ ಎಸ್ ಪಿ ಸಾಹೇಬ್ರಿಗೆ ಕೃತಜ್ಞತೆಗಳು. ಅವರಾಗಿ ಅವರು ಪ್ಲ್ಯಾನ್ ಮಾಡಿ ನೀಟಾಗಿ ಎಲ್ಲ ಪ್ರತಿ ಯಾವುದು ಏನಾಗ್ಲಾರ್ದಂಗೆ ನೋಡ್ಕೊಳಕ್ಕೆ ಎಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ. ಅಲ್ಲೆಲ್ಲ ಚೌಕಗಳನ್ನು ಮಾಡಿದ್ದಾರೆ, ಹೌದೌದು, ಎಲ್ಲ ಕವರ್ ಮಾಡಿದ್ದಾರೆ. ಆಮೇಲೆ ಆ ದಾರಿಗಳಂತೂ ಅದ್ಭುತ, ಬಂದು ಹೋಗೋರಿಗೆ ಸರಾಗವಾಗಿ ಟ್ರಾಫಿಕ್ ಎಲ್ಲ ಮುಖ್ಯವಾಗಿ ಏನು ಟೆಕ್ನಾಲಜಿ, ಡ್ರೋನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಎಲ್ಲಿ ಯಾವುದು ಏನು ಘಟನೆ ಆಗ್ಲಾರ್ದಂಗೆ ಏನು ನೋಡ್ಕೊಳೋದು, ಡ್ರೋನ್ನಲ್ಲೂ ಎಲ್ಲ ಸರ್ವೆಲೆನ್ಸ್ ಮಾಡ್ತಾ ಇದ್ದಾರೆ ಮುಖ್ಯವಾಗಿ. ಎಲ್ಲ ನಮ್ಮ ಈ ಕೊಪ್ಪಳ ಎಸ್ ಪಿ ಸಾಹೇಬರು ಅವರು ಒಂದು ಮಾರ್ಗದರ್ಶನದಲ್ಲಿ ಮಾಡ್ತಿರೋದು. ಅಂದರೆ ಟೋಟಲ್ ನೀವು ಬಂದಿದ್ದೀರಿ, ಈಗ ನಿಮ್ಮ ಸಿಬ್ಬಂದಿ ಅಲ್ಲಿಂದ ಬಂದಿದ್ದೀರಿ? ಹೌದೌದು, ನಾವು ಶಿವಮೊಗ್ಗದಿಂದ ಬಂದೇವೆ. ಶಿವಮೊಗ್ಗ ಹಿಂಗೆ ಎಲ್ಲ ಜಿಲ್ಲೆಯಿಂದ? ಹೌದೌದು, ಎಲ್ಲ ಜಿಲ್ಲೆ, ಬೇರೆ ಬೇರೆ ಜಿಲ್ಲೆ ಕಡೆಯಿಂದ ಕರೆಸ್ಕೊಂಡು. ಅದ್ಭುತ. ನಮಸ್ಕಾರ. ಮಿರ್ಚಿ ಮಾಡೋದು ನೀವು ಕೇಳಿದ್ದೀರಿ. ಒಂದು ದಿವಸ ಬರೀ ಮಿರ್ಚಿನೇ ಮಠದಲ್ಲಿ ಮಾಡಲಾಗುತ್ತೆ. ಈಗ ಅದಕ್ಕೆ 80 ಕ್ವಿಂಟಲ್ ಹಿಟ್ ರೆಡಿ ಆಗಿದೆ. ಆ ಗಿರಣಿ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಬನ್ನಿ, ಆ 80 ಕ್ವಿಂಟಲ್ ಹಾಕಿದ್ರಲ್ಲ ಅವ್ರ ಕತೆ ಕೇಳೋಣ ಅಂತ. ಬನ್ನಿ ಗೆಳೆಯರೆ. ಸರ್ ನಮಸ್ತೆ. ನಮಸ್ತೆ. ಹಿಟ್ಟು ಹಾಕಿದಿರಿ ಅಂತ ನಾನು ಕೇಳಿದೆ. ಹೇಳಿ ಸರ್, ಎಷ್ಟು ದಿವಸದಿಂದ ಮಿರ್ಚಿ ಹಿಟ್ಟಿನ ನಡೀತಾ ಇದೆ ಕೆಲಸ? ಈಗ ಒಂದು ವಾರದಿಂದ ಹಾಕ್ತಿದ್ದೀವಿ ಸರ್. ಇನ್ನ ಇದೆ ಸರ್, ನಾಳೆ ಮುಂಜಾನೆಗೆ ಎಲ್ಲ ಖಾಲಿ ಆಗುತ್ತೆ. ಒಂದು ವಾರದಿಂದ ಹಿಟ್ಟು ಹಾಕ್ತಾನೆ ಇದ್ದೀರಿ? ಹಾಕ್ತಾನೆ ಇದೆ. ಎಷ್ಟು ಕ್ವಿಂಟಲ್? 80 ಸರ್, 80. ಇವೆಲ್ಲ ಅದೇ? ಇವು ಸರ್ ಇಲ್ಲಿದಾವೆ, ಇನ್ನ ಹಾಕವು ಅಲ್ಲಿದಾವೆ ಸರ್. ಇದು ಯಾರ ಭಕ್ತರು ಕೊಡಿಸಿದ್ದ ಅಥವಾ ಹೇಗೆ? ಇಲ್ಲ ಸರ್, ಭಕ್ತರ ಕೊಡ್ಸಿದ್ದು. ಭಕ್ತರೇ ಕೊಡಿಸಿದ್ದು? ಒಬ್ಬರೇ ಭಕ್ತರ ಹೇಗೆ? ಇಲ್ಲ, ಒಂದು ಗ್ರೂಪ್ ಇದೆ ಸರ್ ಅವ್ರದ್ದು. ವರ್ಷ ಅವರ ಮಿರ್ಚಿ ಮಾಡ್ಸೋದು ಅವರ ಸರ್. ಯಾರು ಅವ್ರ ಹೆಸರೇನು? ಅವರು ಇದೆ ಸರ್. ಅಂದ್ರ ಅವ್ರಲಿದ ನಮ್ಗೆ ಡೈರೆಕ್ಟ್ ಬರಲ್ಲ ಸರ್. ಒಂದು ಅಂಗಡಿ ನಾಲ್ವಾಡ್ದಾರ ಅಂತಿದೆ, ಅವ್ರಿಗೆ ಹೇಳಿರ್ತಾರ, ಅವ್ರಲಿದ ನಮಗೆ ಹಾಕ್ತಾರೆ. ಎಷ್ಟು ಜನ, ಎಷ್ಟು ಮಿಷಿನ್ ಅಲ್ಲಿ ಇದನ್ನ ಹಾಕಿದಿರಿ? ಇದು ಒಂದ ಮಿಷನ್ ಸರ್. ಅಂದ್ರೆ ಬೆಳ್ತಾನ ಒಂದು ವಾರ ಬೆಳ್ತಾನ ಹಾಕಿರಿ? 1 ಗಂಟೆ ತನ. ಆಮೇಲೆ ಮುಂಜಾನೆ 4 ಹಿಂಗ ಹಾಕಿ. ಹೌದಾ? ಏನ್ ಬರೀ ಕಡ್ಲಿ ಬೇಳೆನಾ? ಕಡ್ಲಿ ಬೇಳೆ. ಯಾವ ಕಡ್ಲಿ ಬೇಳೆ ಅವು? ಚೀಲ ಇದೇನಾ? ಡಿಜೆಸ್, ಗೋಡ್ ಡಿಜೆ ಸರ್. ಇದು ಒಳ್ಳೆ ಕ್ವಾಲಿಟಿ, ಇದು ಒಳ್ಳೆ ಕ್ವಾಲಿಟಿ, ಹೈಯೆಸ್ಟ್ ರೇಟ್ ಸರ್. ಇದು ಇದ್ರ ಬಿಟ್ರೆ ಬೇರೆ ಯಾವ್ದು ರೇಟ್ ಇಲ್ಲ ಕಡ್ಲಿ ಬೇಳೆ. ಹೈಯೆಸ್ಟ್ ರೇಟ್ ಇಂದು? ನನಗೆ ಗೊತ್ತಿಲ್ಲ ಆಕ್ಚುಲಿ. 80 ಕ್ವಿಂಟಲ್ ಅಲ್ಲಿ ಎಷ್ಟು ಮಿರ್ಚಿ ಆಗುತ್ತೆ ಅಂತ? ಎಷ್ಟು ಜನಕ್ಕೆ ಆಗುತ್ತೆ ಸರ್? 8 ಲಕ್ಷ ಮಿರ್ಚಿ ಆಗುತ್ತೆ. 8 ಲಕ್ಷ ಮಿರ್ಚಿ ಆಗುತ್ತೆ? ಅದು ಮಧ್ಯಾಹ್ನ ದಿನ 8 ಲಕ್ಷ ಮಿರ್ಚಿ ಮಾಡ್ತಾರೆ ಸರ್. ವರ್ಷ ನೀವೇ ಹಾಕ್ತೀರಿ? ನಾವ್ ಹಾಕ್ತೀವಿ. ಏನ್ ಭಾಗ್ಯ ಸರ್ ನಿಮ್ದು? ಹೌದು. ಏನೇ ಎಲ್ಲ ಘೋಷಿತಪ್ಪ ಅವ್ರಲಿಂದ ನಾವು 1 ರೂಪಾಯಿ ಇದು ಮಾಡ್ತೀವಿ ಸರ್, ಹಾಕ್ತೀವಿ ಸರ್. ನೋಡಿ, ಇವೆಲ್ಲ ಎಲ್ಲೆಲ್ಲಿ ತಯಾರಾಗ್ತದೆ? ಶಾವಿಗೆ ಕೊಡ್ತಾರೆ ಸರ್. ಶಾವಿಗೆ ಕೊಡ್ತಾರ್ರಿ. ಶಾವಿಗೆ ಕೊಡ್ತಾರ? ಹ್ಞೂನ್ರಿ. 2 ಕ್ವಿಂಟಲ್ 20 kg ವರ್ಷ ಶಾವಿಗೆ ಮಿಷನ್ ಐತೆ ಸರ್. ನಾವು ಶಾವಿಗೆ ಕೊಡ್ತೀವಿ ಸರ್. ನಾಳೆ ಸಾಯಂಕಾಲ ಕೊಡ್ತೀವಿ. ಎಷ್ಟು? 2 ಕ್ವಿಂಟಲ್ 20 kg. ವರ್ಷ ವರ್ಷ 10 kg ಜಾಸ್ತಿ ಸರ್. ಹೌದಾ? ಕಟ್ ಮಾಡಿದೆ ಸರ್. ಎಷ್ಟು ವರ್ಷದ ಅಂಗಡಿ ನಿಮ್ದಿದು? ನಮ್ದು 60 ವರ್ಷ ಸರ್. 60 ವರ್ಷ? ನಮ್ಮಪ್ಪರು 15 ವರ್ಷ ಇದ್ದ ಮಾಡ್ಯಾರ. ಅವ್ರು ಈಗ ಒಂದು 4 ವರ್ಷ ಆದ ಎಕ್ಸ್ಪೈರ್ ಆದ್ರು. ನಾವು ಇವ್ರ ಬ್ರದರ್, ಇನ್ನೊಬ್ಬ ಬ್ರದರ್ ಶಂಕರ್ ಅಂತ ಅಂದು. ಇಲ್ಲಿ ಏನೇನಿದೆ ಸರ್? ಇಷ್ಟೆಲ್ಲ ತುಂಬಿಕೊಂಡಿದ್ದೀವಿ, ಏನೇನು ಮಾಡ್ತೀವಿ ನೀವು ಇಲ್ಲಿ? ನಾವು ಇಲ್ಲಿ ಹಿಟ್ಟು ಹಾಕ್ತಿವ್ರಿ, ರವಾ ಐತಿ, ಶಾವಿಗೆ ಹಾಕ್ತಿವಿ, ಆಮೇಲೆ ಹುಂಚಿಕಾಯಿ ಚಟ್ನಿ ಹಾಕೊಡ್ತೀವಿ ಸರ್. ಇದು ದೋಸೆದು ಹಾಕ್ತಿವಿ, ಎಲ್ಲ ಮಾಡ್ತೀವಿ. ಓಕೆ. ಹಂಗಾರೆ 80 ಕ್ವಿಂಟಲ್ ಬೆಳತನ ಹಾಕಿರಿ. ಹಂಗ ಸುಮ್ಮನೆ ಲೆಕ್ಕ ಮಾಡೋದಾದ್ರೆ ನಮ್ಗೆ ಗೊತ್ತಿಲ್ಲ. ಲೆಕ್ಕದಲ್ಲಿ ಹೇಳ್ಬಿಡ್ರಿ ಎಷ್ಟಾಯ್ತು ಅಂತ. ಅದನ್ನ ತಲುಪ್ಸೋಣ ಜನಕ್ಕೆ. ಏನ್ ಸರ್? ನಿಮ್ ಗಿರಣಿದೆ ಎಷ್ಟಾಗೈತಿ ಖರ್ಚು? ನಮ್ದು ಗಿರಣಿದ 20 ರಿಂದ 30 ಸಾವಿರ ಆಗುತ್ತೆ. 30,000 ಬರೀ ಹಿಟ್ಟು ಹಾಕಿದ್ದೆ? ಇನ್ನ ವೈಭವ ಹೆಂಗಿರುತ್ತೋ ಏನೋ. ಅದ್ಭುತ ಸರ್. ಅದು ಅದ್ಭುತ ಮಾತಾಡ. ಅದ್ಭುತ. ಕೊಪ್ಪಳದವ್ರು ನೀವು ಪುಣ್ಯ ಮಾಡ್ರಿ. ಪುಣ್ಯ ಮಾಡಿ ಸರ್. ಅದೇ ಈ ಅದ್ಭುತ ಎಲ್ಲರಿಗೂ ಅಲ್ಲ ಸರ್. ಇಡೀ ನಮ್ಮ ಕರ್ನಾಟಕದಾಗೂ ಇಷ್ಟು ವೆರೈಟಿ ಮಿರ್ಚಿ, ಆಮೇಲೆ ಮೈಸೂರು ಪಾಕು, ರವಾ ದುಂಡಿ, ಇಂಥವೆಲ್ಲ ಯಾವ ಜಾತ್ರೆಗೂ ಮಾಡಲ್ಲ ಸರ್. ಮಾಡಲ್ಲ. ನಿಮ್ಮ ಹೆಸರು ರೀ? ಸುಧಾಕರ್ ಮುಜ್ಗೊಂಡ್ ಸರ್. ಸುಧಾಕರ್ ಅವ್ರು. ನಿಮ್ಮ ಹೆಸರು? ಈಗ ನಿಮ್ ಕೆಲಸ ಏನಿದೆ? ಏನ್ ಮಾಡ್ತಾ ಇದ್ರಿ? ಕಲ್ಸೋದು ಸರ್. ಹಿಟ್ ಕಲ್ಸೋದು. ಯಾವಾಗಿಂದ ಹಿಂಗ್ ರುಬ್ತಾ ಇದೀರಿ ಇದನ್ನ? ಈಗ ಬೆಳಗ್ಗೆ ಒಂದು 5 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ವಿ ಸರ್. 5 ಗಂಟೆಯಿಂದ ರುಬ್ತಾನೆ ಇದೀರಿ?
ಎಷ್ಟೊತ್ತವರೆಗೆ ಆಗುತ್ತೆ ಇದು? ರಾತ್ರಿ ಒಂದು 9-10 ಗಂಟೆ ತನಕ ಆಗುತ್ತೆ ಸರ್. ಹಿಂಗೆ ನೀವು ಮಾಡ್ತಾ ಇರೋದೆ? ಹೌದು. ಎಣ್ಣೆ ಎಷ್ಟು ತಂದಿರಿ ಇದಕ್ಕೆ? ಈ ಸದ್ದ ಒಂದು 20 ಬ್ಯಾರೆಲ್ ಅದಾವ ಸರ್. ಎಣ್ಣೆ? ಹಾಂ, ಹಾಂ 15ರಿಂದ 20 ಬ್ಯಾರೆಲ್ ಎಣ್ಣೆ ಹೋಗ್ತದೆ ಸರ್. ಹಾಂ. ಮತ್ತೆ ಏನೇನು ತಂದಿರಿ? ಮೆಣಸಿನ್ಕಾಯಿ ತೊಗೊಂಬಂದಿವಿ ಸರ್. ಎಷ್ಟು? ಅದು ಒಂದು 15ರಿಂದ 20 ಕ್ವಿಂಟಲ್ ಮೇಲೆ ಇದೆ ಸರ್. 20 ಕ್ವಿಂಟಲ್. 15ರಿಂದ 20 ಕ್ವಿಂಟಲ್ ಮೆಣಸಿನ್ಕಾಯಿ. ಓಕೆ, ಮತ್ತೇನೇನು ಹಾಕ್ತೀರಿ ಇದಕ್ಕೆ? ಇದಕ್ಕೆ ಅಜ್ವೈನ್ ಸರ್, ಹಾಂ, ಆಮೇಲೆ ಉಪ್ಪು, ಸೋಡಾ ಪುಡಿ ಹಾಂ ಹಾಕ್ತೀವಿ ಸರ್. ಇಷ್ಟು ಹಾಕ್ತೀರಿ. ಈಗ ಇದು ಎಷ್ಟು ಕೆ ಜಿ ಇದೆ ಇದು? ಇದು ಒಂದು 45ರಿಂದ 50 kg ಐತಿ ಸರ್. 50 ಕೆ ಜಿ. ಇಲ್ಲಿ ಮಾಡೋರು ಎಷ್ಟು ಜನ ಇದ್ದಾರೆ? ಈಗ ಇಲ್ಲಿ ಹೆಚ್ಚು ಕಮ್ಮಿ ಒಂದು 150ರಿಂದ 200 ಮಂದಿ ಮಿರ್ಚಿ ಹಾಕೋರು ಇರ್ತಾರೆ ಮಿರ್ಚಿ ಹಾಕೋರು ಇದ್ದಾರೆ. ಆಮೇಲೆ ತುಂಬು ತೆಗೆಯೋರು ಬೇರೆ ಊರ್ಲಿಂದ ಬಂದಂತ ಅಕ್ಕಂದಿರು ಅವರು ಇವರು ಅವರು ಒಂದು 100-150 ಮಂದಿ ಮೆಣಸಿನ್ಕಾಯಿ ತುಂಬು ತೆಗಿತಾರೆ ಸರ್. ಹಾಂ, ಓಕೆ. ಈಗ ಎಷ್ಟು ಲಕ್ಷ ಮಿರ್ಚಿ ಹಾಕ್ತವ್ರಿ ಇದ್ರಾಗ? ಇದು ಹೆಚ್ಚು ಕಮ್ಮಿ ಒಂದು 10 ಲಕ್ಷ, 8ರಿಂದ 10-15 ಲಕ್ಷ ಆಗ್ತದೆ ಸರ್. 15 ಲಕ್ಷ ಮಿರ್ಚಿ ತಯಾರಾಗುತ್ತೆ. 15 ಲಕ್ಷ. ಒಬ್ಬರಿಗೆ ಎಷ್ಟು ಮಿರ್ಚಿ ಕೊಡ್ತೀರಿ? ನಾವಂತರೂ ಒಬ್ರಿಗೆ ಇಲ್ಲಿ ಒಂದು ಅಂತಂದು ಇದು ಮಾಡ್ತೀವಿ ಸರ್. ಅವರು 1-2 ಮತ್ತು ಎರಡೆರಡು ಹಾಕ್ತಾರೆ. ಈಗ ಎಲ್ಲ ಹೊತ್ತು ಊಟಕ್ಕೆ ಬರೋ ಬೆಳಿಗ್ಗೆ ಮತ್ತೆ ರಾತ್ರಿ ಎಲ್ಲ ಕಂಟಿನ್ಯೂ ಈಗ ಸ್ಟಾರ್ಟ್ ಸರ್, ಕೊಡಕ್ಕೆ ಸ್ಟಾರ್ಟ್ ಸರ್. ಈಗ ಅಂದ್ರೆ ಈಗೇನು ಮಾಡ್ತೀವಿ ಸರ್, ಸ್ವಲ್ಪ ಈಗ ನಮ್ಗೆ ಸ್ಟಾಕ್ ಆದ್ಮೇಲೆ ನಾವು ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಕಂಟಿನ್ಯೂ ಸ್ಟಾರ್ಟ್ ಇರುತ್ತೆ. ಓಕೆ. ಈಗ ಒಂದು ಕ್ವಾಂಟಿಟಿ ಅಂತ ಬಂದಾಗ ಅದ್ರ ರುಚಿ ಬೇರೆ ಇರುತ್ತೆ. ಇಲ್ಲಿ ಕ್ವಿಂಟಾಲ್ ಗಟ್ಟಲೆ ಮಾಡ್ತಿರಲ್ಲ, ಹೇಗೆ ಇದನ್ನ ಅಂದಾಜು ಮಾಡ್ತೀರಿ ಅಂತ? ಇಲ್ಲಿ ಏನಿರ್ತಾರೆ ಅಡುಗೆ ಭಟ್ರು ಎಲ್ಲರೂ ಇರ್ತಾರಲ್ಲ ಸರ್, ಅವರೆಲ್ಲ ಟೇಸ್ಟ್ ನೋಡಿ ಇದು ನೋಡಿ ಫೈನಲ್ ಮಾಡಿದ್ಮೇಲೆ ಮುಂದೆ ಇದನ್ನ ಕಳಿಸ್ತೀವಿ ಸರ್ ನಾವು. ಟೆಸ್ಟ್ ಆಗುತ್ತೆ ಮೊದಲು? ಹೌದು ಸರ್. ಪ್ರತಿಯೊಬ್ಬರು ಈಗ ಇಲ್ಲಿ ಅಡುಗೆ ಭಟ್ರು ಅದಾರ ಸರ್, ಇವರು ಇದನ್ನ ಟೆಸ್ಟ್ ಮಾಡಿ ಕರೆಕ್ಟ್ ಐತಿ ಅಂತಂದ್ಮೇಲೆ ಮುಂದೆ ಹೋಗ್ತೀವಿ ಸರ್. ಓಕೆ. ಹಾಂ 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 ಹಾಂ. ಸೊ ಇವತ್ತು ಮಿರ್ಚಿ ನಿಮ್ದು. ನಮಸ್ಕಾರ. ನಮಸ್ಕಾರ ರೀ ಸರ್. ಏನ್ರಿ ಹೆಸರು ನಿಮ್ದು? ಸಜ್ಜನ್ ಬಸಣ್ಣ ರೀ. ಸಜ್ಜನ್ ಬಸಣ್ಣ ರೀ. ಯಾವ ರೀ? ಬಳಗಾನೂರು ರೀ. ಬಳಗಾನೂರ. ಬರ್ರಿ ಇತ್ಲ ಬಂದ್ಬಿಡ್ರಿ, ಗತ್ಲಾಕ್ ಶುರು ಆಯ್ತು. ಬಳಗಾನೂರು? ಹ್ಞೂ ಸರ್. ಏನ್ ಮಾಡ್ತೀರಿ ಬಳಗಾನೂರಲ್ಲಿ? ಒಕ್ಕಲ್ತನ ಮಾಡ್ತೀನಿ ರೀ. ಒಕ್ಕಲ್ತನ. ಹಾಂ, ಅಜ್ಜನ್ ಸೇವೆಗೆ ಬಂದಿರಿ? ಹ್ಞೂ ರೀ. ಏನೇನು ಮಾಡ್ತೀರಿ? ನಾನು ಪ್ರತಿ ಹೇಳಿದ್ದು ಯಾವ್ದು ಮಾಡ್ತೀನಿ ರೀ, ಯಾವುದಕ್ಕೂ ಸಾಲ. ಅವ್ರು ಮಿರ್ಚಿ ಹಾಕಂದ್ರೆ ಹಾಕ್ತೀನಿ, ಇಟ್ಟು ತಗೊಂಬರ್ತೀನಿ, ಹೆಣ್ಮಕ್ಳಿಗೆ ಮಿರ್ಚಿ ಕೊಡ್ತೀನಿ, ಎಲ್ಲ ದಾಸೋಹ ಮಾಡ್ಬೇಕಂತ ಒಂದು 5 ದಿನ ಬಟ್ಟೆಗಳು ತಗೊಂಡು ಬಂದು ಇಲ್ಲೇ ಇದೀನಿ ರೀ. 3 ದಿನ ಆಯ್ತು ಈಗ. ಹಾಂ, ಸೇವೆ ನಡೀತಾನೆ ಇದೆ? ಹ್ಞೂ ರೀ ಸರ್. ಶಿರಾ ಇದು ಮಾಡಿದೀವಿ ರೀ, ಮೈಸೂರು ಪಾಕ್ ಮಾಡಿದೀವಿ ರೀ. ಬಳಗನೂರರು ಇದು ಸಿನ್ನೂರವ್ರು ಕೊಡಿಸಿದ್ರಿ ಓಟು, ಸಕ್ರೆ ಎಲ್ಲ ಓಟು ಐಟಮ್ಗಳು ಕೊಡಿಸಿದ್ರಿ, ಅದನ್ನು ಮಾಡಿದೀವಿ ರೀ. ಈಗ ಈ ಮಿರ್ಚಿ ಸೇವೆ ಮಾಡಿ ಹಾಕೈತೀವಿ ರೀ. ಇವತ್ತು ಸಂಜೆ ತನ ಮಾಡಿ ಸಂಜೆ ಕಡೆಗೆ ನಮ್ಮ 3 ಕಡೆಗೆ ಹೋಗ್ತೀವಿ ರೀ ಸರ್. ಹೌದಾ? ಎಷ್ಟು ಖುಷಿ ಇದೆ ನಿಮಗೆ? ನನಗೆ ಭಾರಿ ಉಮೇಶ್ ರೀ. ಇನ್ನೂ 8 ದಿನ ಮಾಡೋ ಮನಸ್ಸೈತ್ರಿ. ಆದ್ರೆ ಅಲ್ಲಿ ಮಕ್ಕಳು ಕುಟುಂಬ ಅಂತಂದು ಮತ್ತೆ ಓದ್ತೀವಿ ರೀ. 5 ದಿನ ಮಾಡ್ಬೇಕಂತ ಬಂದೀನಿ ರೀ. ಇವತ್ತಿಗೆ 4 ದಿನ ಆಯ್ತು ರೀ, ಓದ್ತೀನಿ ರೀ ಮತ್ತೆ ಹೋಗ್ತೀರಾ? ಹಾಂ. ನಿಮ್ಮಂಗೆ ಸೇವೆ ಮಾಡಕ್ ಬಂದವ್ರೆ ಎಲ್ಲರೂ ಈ ಸೇವೆ ಮಾಡ್ಬೇಕಂತ ತಾತ ಹೇಳಕ್ಕನ ಅಷ್ಟು ಹುಮ್ಮಸ್ ಐತ್ರಿ ಈ ಜಾಗ. ಯಾರು ಹೇಳಾರ್ದ ಬೇಡ ಅಂತ ಭಕ್ತರು ಅದಾರ. ತಾತಂದ ಅಷ್ಟು ಪೌಡ ಐತ್ರಿ. ಈ ಮಿರ್ಚಿ ಕಲ್ಪನೆ ಮೊದಲು ಹುಟ್ಟಿದ್ದಾದ್ರೆ ಯಾರಿಗೆ, ನಿಮಗೇನಾ ಇದು? ಇಲ್ಲ ಸರ್, ಫ್ರೆಂಡ್ಸ್ ಎಲ್ಲರೂ ಇದ್ದಾಗ ನಮ್ಮ ಅಣ್ಣವ್ರು ಅದಾರ ಸರ್, ಮಂಜಣ್ಣವ್ರು ಅಂತಂದು, ಸಂತೋಷ್ ದೇಶಪಾಂಡೆ, ರಮೇಶ್ ತುಪ್ಪದ, ಆಮೇಲೆ ಕಾಂತುಗುಡಿ, ಚೆನ್ನಪ್ಪಣ್ಣವರು, ಇವರೆಲ್ಲರೂ ಏನು ಮಾಡಿದ್ರೆ ಏನಾದರೂ ಒಂದು ಮಾಡೋಣ, ಹೊಸದು ಒಂದು ಮಾಡೋಣ ಅಂತಂದ್ಮೇಲೆ ಇಲ್ಲ ಏನು ಮಾಡ್ಬೇಕಂದ್ರೆ ಮಿರ್ಚಿದ ಒಂದು ಕಲ್ಪನೆ ಬಂತು ಸರ್, ಸ್ಟಾರ್ಟ್ ಆಯ್ತು. ಅಲ್ಲ, ಇದು ಸಾಮಾನ್ಯ ಕೆಲಸ ಅಲ್ರಪ್ಪ. ಯಾರೋ ಮನ್ಯಾಗ ಮಿರ್ಚಿ ಮಾಡ್ಕೊಂಡು ತಿನ್ನೋದು ನೋಡಿದ್ವಿ, ಇಡೀ ಜಾತ್ರೆಗೆ ಮಿರ್ಚಿ ಹಾಕ್ಬೇಕು ಅನ್ನೋದು ಇದೆಯಲ್ಲ, ಅದ್ಭುತವಾದ ಕಲ್ಪನೆ ಅದು. ಇವ್ರದ ಸಾಹೇಬ್ರದ ಎಲ್ಲರ ಅಣ್ಣವ್ರು ಎಲ್ಲ ಟೀಮ್ ರೀ. ಈಗ ಅಣ್ಣವ್ರು ಇವರು, ಆಮೇಲೆ ಇಲ್ಲಿ ಕಾಂತುಗುಡಿ ಅಂತಂದು ಅದಾರ, ಎಲ್ಲ ಟೀಮ್ದವರು ಅದಾರ ಸರ್. ಹೌದಾ? ಹಂಗಾರೆ ಅವ್ರನ್ನೇ ಮಾತಾಡಿಸ್ತೀನಿ. ಬರ್ರಿ ಇಲ್ಲೇ 1 ನಿಮಿಷ. ಪಾಪ ನಾನು ಕೂಡ ಸರ್ ಕೆಲಸ ನಿಲ್ಸಿದಿರಿ. ಹಾಂ, ಹೇಳ್ರಿ, ಎಂಥ ಅದ್ಭುತವಾದ ಕಲ್ಪನೆ ನಿಮ್ಮದು? ಅದ್ಭುತ ಕಲ್ಪನೆ ಇದು. ಮೊದಲು ನಮ್ಮ ಗೆಳೆಯರ ಬಳಗದಲ್ಲಿ ಸಣ್ಣ ಚಿಗುರಾಗಿ ಒಡೆಯಿತು. ಆಮೇಲೆ ಬೃಹದಾಕಾರವಾಗಿ ಸಾಕಷ್ಟು ದಾನಿಗಳು ಈಗ ಒಬ್ಬರಿಗೆ ಹಿಟ್ಟು ಕೊಡಕ್ ಕುಂತಾರ. ಒಬ್ಬ ದಾನಿಗಳು ಪೂರಾ ಹಿಟ್ಟಿನ ಜವಾಬ್ದಾರಿ. ಅದು ಹಿಟ್ಟು ಎಷ್ಟರ ಇರಲಿ, ಅದು ಎಷ್ಟೇ ಕ್ವಿಂಟಲ್ ಇರಲಿ ಅವ್ರು ಕೊಡಿಸ್ತಾರೆ. ಅಲ್ಲ, ನಾನು ನಿನ್ನೆ ಗಿರಣಿಗೆ ಹೋಗಿದ್ದೆ, 40 ಕ್ವಿಂಟಲ್ ಬಿಸಾಕತ್ತಿದ್ರಿ ಇದನ್ನ. ಅದು ಅವ್ರ ಪ್ರೇರಣೆ. ಅದು ನಮ್ಗೆ ಏನ್ ಕೆಲಸ, ಇದನ್ನ ನೀಟಾಗಿ ಮಾಡಿ ಬಡಿಸೋದು ನಮ್ ಕೆಲಸ. ಮೊದಲು ನಾವು ಬೆಳಗ್ಗೆ ಗೆಳೆಯರ ಬಂದ ನಾವೆಲ್ಲ ಮಾಡ್ಕೊಂತಿದ್ವಿ. ಆಮೇಲೆ ಅಜ್ಜೋರು ಅದನ್ನ ಗಮನಕ್ಕೆ ತಗೊಂಡು ನೀವು ಕೆಲಸ ಮಾಡಿಕೊಡ್ರಪ್ಪ, ಉಳಿದೆಲ್ಲ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅದ್ರ ಪ್ರಕಾರ ನಮ್ದು ಏನೈತಿ, ನಾವೀಗ ನಮ್ಮ ಬೇರೆ ಹೊರಗಿನ ವ್ಯವಸ್ಥೆಯನ್ನು ನಾವು ಮಾಡ್ಕೊತೀವಿ. ಇದ್ರದ್ದೆಲ್ಲ ಜವಾಬ್ದಾರಿ ಅಜ್ಜೋರು, ದಾನಿಗಳೇನಿಲ್ಲ ಬರ್ತಾರ, ಅವ್ರು ಯಾರ ಹೆಸರು ಪಸರು ಏನು ಹೇಳಂಗಿಲ್ಲ, ಕೊಡಿಸ್ತಾರ. ನಾವು ನೀಟಾಗಿ ಬಡಿಸ್ತೀವಿ.
ನಮ್ಮ ಭಕ್ತಾದಿಗಳು ಒಟ್ಟು ಊಟ ಉಂಡು ಖುಷಿಯಿಂದ ಮನೆಗೆ ಹೋಗ್ತಾರೆ. ಇಷ್ಟು ಬಾಂಡ್ಲಿ ಇಟ್ಟು ಇಷ್ಟು ಜನ ಎಲ್ಲ ಸೇರಿ ಮಿರ್ಚಿ ಮಾಡಿದ್ದು ಯಾವತ್ತಾದ್ರೂ ನೋಡಿದ್ರ ನೀವು? ಕೊಪ್ಪಳದಲ್ಲೇ ಫಸ್ಟ್ ನೋಡಿರೋದು ಸರ್ ನಾವು. ಹಾ ಅಜ್ಜನ ಸೇವೆಯಲ್ಲೇ ನಾವು ನೋಡಿರೋದು ಇಷ್ಟೊಂದು. ಹಾ ನಮಗೆ ತುಂಬಾ ಖುಷಿನೇ ಆಗುತ್ತೆ ಇಲ್ಲಿ ಸೇವೆ ಮಾಡ್ಬೇಕಂದ್ರೆ ಬರ್ಬೇಕಂದ್ರೆ ಒಂದು ಹಬ್ಬನೇ ನಮಗೆ. ಹಾ ಹಬ್ಬನೇ ಮಿರ್ಚಿ ಹಬ್ಬ. ಮನಸ್ಸಿಗೆ ಬರಲ್ಲ ಸರ್, ಮನೆ ಕಡೆ ಹೋಗಕ್ಕೆ ಜಾಸ್ತಿ. ಓ ಓಕೆ. ಹಾ ಬಹಳ ಖುಷಿ ವಿಚಾರ. ಪಾದಯಾತ್ರೆ ಮಾಡ್ಕೊಂಡು ಬಂದ್ರಾ? ಪಾದಯಾತ್ರೆ ಏನೂ ಇಲ್ಲ ಸರ್, ನಮ್ಗೆ ಇನ್ನೊಂದು ದಿನನೂ ಕೊಟ್ಟಿದ್ದಾರೆ ಅಜ್ಜವರು. ಹಾ. ಈ ಒಂದು ಕಮಲಾಪುರದಿಂದ ಒಂದು 70 ಜನ ಬರ್ತೀವಿ ನಾವು ಮತ್ತೆ ಸೇವೆ ಮಾಡಕ್ಕೆ. ಡೇಟ್ ಕೊಟ್ಟಿದ್ದಾರೆ, ಮುಂದಿನ ನೆಕ್ಸ್ಟ್ ಸಂಡೇ ಬರ್ತಾ ಇದೀವಿ. ಅದು ಆರಾಮದಿರಿ? ಆರಾಮದೀವಿ. ಯಾವ ಊರು? ಕೌಲೂರು. ಕೌಲೂರು. ಹೇಳಿ, ಮನ್ಯಾಗ ಮಿರ್ಚಿ ಮಾಡಿರ್ತೀರಿ ಇಲ್ಲ ಅಂತ ಏನಲ್ಲ, ಗಂಡಂಗ ಮಕ್ಕಳಿಗೆ ಬೀಗರಿಗೆ ಮಾಡಿಕೊಟ್ಟಿರ್ತೀರಿ. ಇಲ್ಲಿ ಲಕ್ಷಾಂತರ ಜನಕ್ಕೆ ಮಿರ್ಚಿ ಮಾಡ್ತಾ ಇದ್ರಿ, ಏನ್ ಅನ್ಸುತ್ತೆ ನಿಮ್ಗೆ? ಖುಷಿ ಅನ್ಸುತ್ತೆ. ಖುಷಿ ಅನ್ಸುತ್ತೆ. ಹಾ ಖುಷಿ ಅನ್ಸುತ್ತೆ. ಖುಷಿ ಆಗ್ತಿದೆ. ಅಜ್ಜನ ಸೇವಾ ಮಾಡ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ನಾವು 8 ವರ್ಷದಿಂದ ಪಾದಯಾತ್ರೆ ಬರ್ತೀವಿ ಕೌಲೂರ್ಲಿಂದ. ಪಾದಯಾತ್ರೆ ಬರ್ತೀವಿ. ಹಿಂದಿನ ದಿನ ತೇರಿನ ಹಿಂದಿನ ದಿನ ಬರ್ತೀವಿ. 2 ದಿನ ಸೇವಾ ಮಾಡ್ತೀವಿ. ಬೆಳಗ್ಗೆ 5ರಿಂದ ರಾತ್ರಿ ತೇರಿನ ಟೈಮ್ ತನ ಸೇವಾ ಮಾಡ್ತೀವಿ. ಪ್ರಸಾದ ಅಲ್ಲೇ ತಗೊಂಡು ತೇರು ನೋಡಿ ನೆಕ್ಸ್ಟ್ ಬಂದು ವಾಪಸ್ ರೂಮ್ ಹೋಗ್ತೀವಿ ರೀ. ಹೋಗಿಂದ ವಾಪಸ್ ಊಟ ಮಾಡಿ ಮಲ್ಕೊಂತೀವಿ. ಮರುದಿನ ಬೆಳಗ್ಗೆ 5 ಗಂಟೆಗೆ ಇರ್ತೀವಿ ಇಲ್ಲಿ. 2 ದಿನ ಸೇವಾ ಮಾಡ್ತೀವಿ. ನೆಕ್ಸ್ಟ್ ಮದ್ದು ನೋಡಿ ಮನೆಗೆ ಹೋಗ್ತೀವಿ. ಮುಂಜಾನೆ ಬೆಳಗ್ಗೆ ಹೋಗ್ಬಿಡ್ತೀವಿ. ಬುಧವಾರ ಎಷ್ಟು ಕಿಲೋಮೀಟರ್ ಆಗುತ್ತೆ ನಿಮ್ದು ಊರು ಇಲ್ಲಿಂದ? 30 ಕಿಲೋಮೀಟರ್ ಆಗುತ್ತೆ. ನಡ್ಕೊಂಡು ಬಂದಿದ್ದೀರಿ? ನಡ್ಕೊತ ಬರ್ತೀವಿ ವರ್ಷ. 40 ಜನ ರೀ. 40 ಜನ? ಯಾರು ಜೇನ್ಸ್ ಇಲ್ಲ, ಸಣ್ಣ ಹುಡುಗರನ್ನಷ್ಟ ಕರ್ಕೊಂಡ್ ಬರ್ತೀವಿ, ಗಂಡ್ ಮಕ್ಳು ಕರ್ಕೊಂಡ್ ಬರಂಗಿಲ್ಲ. ಹೌದಾ? ಸೊ ಇಲ್ಲೇನೋ ಜಾತ್ರೆಗೆ ಬಂದಿದ್ದೀರಿ, ನಿಮ್ಮ ಮನೆಗೆ ಯಾರು ನೋಡ್ಕೋತಾರೆ? ಯಜಮಾನ್ರನ್ನ, ಮಕ್ಕಳನ್ನ? ಅವ್ರ ತಾವ ನೋಡ್ಕೋತಾರ. ಅನ್ನೆಲ್ಲ ತಲೆ ಕೆಡ್ಸ್ಕೊಳಂಗಿಲ್ಲ. ಅಜ್ಜರ ಸಮೇತ ಎಲ್ಲ ಅವ್ರಿಗೆ ಬಿಟ್ಬಿಡ್ತೀವಿ ನಾವು. ತಲೆ ಕೆಡ್ಸ್ಕೊಳಂಗಿಲ್ಲ. ಈಗ ಅದ್ರ ಕಡೆ ಲಕ್ಷ್ಯ ಆಗಂಗಿಲ್ರಿ, ಅಲ್ಲಿ ಮನೆ ಕಡೆ ಲಕ್ಷ್ಯ ಆಗಂಗಿಲ್ಲ. ಈ ಅವಕಾಶ ಸಿಗಂಗಿಲ್ಲಲ್ರಿ. ಈ ಅವಕಾಶ ಬೇಕಲ್ಲ, ಎಲ್ಲರಿಗೂ ಸಿಗಂಗಿಲ್ಲ ಈ ಅವಕಾಶ. ಮನಸ್ಸು ಬೇಕು ಮೊದ್ಲೇಕ ಬರ್ಬೇಕನ್ನಕ. ನಾವೆಲ್ಲಿ ಹೋಗಂಗಿಲ್ವಾ? ಹೋಗ್ತೀವಿ 2 ದಿನ 3 ದಿನ. ಅಜ್ಜನ ಸೇವೆ ಮಾಡೋದು ಮೇನ್ ನಮ್ಗ. ಎಲ್ಲರೂ ಬಂದಿರ್ತಾರ್ರಿ ತೇರಿಗೆ, ಎಲ್ಲ ಸೇವೆ ಮಾಡ್ತೀವಿ. ಅವ್ರ ಸೇವೆ ಸಿಗ್ಬೇಕಂದ್ರೆ ನಮ್ಗ ಅಷ್ಟ ಅವ್ರು ಅದೃಷ್ಟವಂತರು ನಾವಂತ ಅನ್ಕೊಂತೀವಿ. ನಾವು ಈ ಜಾಗದಾಗ ಅದೀವಿ ಅಂದ್ರೆ, ಕೊಪ್ಪಳ ಜಿಲ್ಲಾ ಕೌಲೂರು ಗ್ರಾಮದಾಗ ಅದೀವಿ ಅಂದ್ರೆ ನಾವಂತ ಅದೃಷ್ಟವಂತರು. ನಾವು ಅದೃಷ್ಟವಂತರು. ನಡೆದಾಡೋ ದೇವ್ರು, ಮಾತಾಡೋ ದೇವ್ರು, ಅವ್ರು ಅಂತಾರೆ ಸಿಗೋದು ಅಪರೂಪನೇ. ನಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಕೇಳಿ ಎಲ್ಲ ಸಹನದಿಂದ ನಮ್ಮ ತಾಳ್ಮೆಯಿಂದ ಎಲ್ಲ ಹೇಳ್ಕೊಡ್ತಾರಲ್ಲ, ಅವ್ರಂತ ಸ್ವಾಮೀಜಿ ಸಿಗಕ್ಕ ಯಾರಿಂದನೂ ಸಾಧ್ಯ ಇಲ್ಲ. ಇನ್ನು ಹುಟ್ಟಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಆ ಥರ ಇದ್ದಾರೆ. ಇಂಥ ಜಾತ್ರೆ ಸಿಗಂಗಿಲ್ಲ, ಇಂಥ ಸ್ವಾಮಿಗಳು ಸಿಗಂಗಿಲ್ಲ. ಖುಷಿ ಆಯ್ತಮ್ಮ, ಖುಷಿ ಆಯ್ತು. ಬಿಸಿ ಬಿಸಿ ಮಾಡಿ ಹಾಕ್ತಾ ಇದ್ದೀರಿ. ಭಕ್ತರು ಇದನ್ನ ತಿಂದು ಖುಷಿ ಆಗಲಿ. 2:15 ಹೋಗ್ತೀವ್ರಿ ನಾವು. ಬೆಳಗ್ಗೆ 2:15 ನೀರು ಇರಂಗಿಲ್ಲ. ಅಲ್ಲಿ ಹೋಗಿ ನೀರು ಚಲೋ ಮಾಡಿಸಿ ಮಾಡಿ 4 ವ್ಯವಸ್ಥೆ ಎಲ್ಲ ಇರೋದಕ್ಕೆ ಎಲ್ಲ ಚೆನ್ನಾಗಿದೆ ಇಲ್ಲಿ. ಎಲ್ಲ ಚೆನ್ನಾಗಿದೆ. ಓಕೆ. ರೂಮು ಎಲ್ಲಿ ವ್ಯವಸ್ಥೆ ಮಾಡಿದಾರೆ ನಿಮ್ಗೆ? ನಾವ್ ಇಲ್ಲ ಇದ್ರಾಗಿರ್ತೀವ್ರಿ, ಕಾಲೇಜ್ PU ಕಾಲೇಜ್ನಾಗ್ರಿ. ಅಲ್ಲೇ ನಾವು ತಳಗ ಕೊಡ್ರಿ ರೂಮ್ ಅಂತೀವಿ, ತಳಗ ಕೊಡ್ತಾರ, ಅಲ್ಲೇ ಇರ್ತೀವಿ. ಆಯ್ತಮ್ಮ, ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಎಲ್ರಿಗೆ. ಥ್ಯಾಂಕ್ ಯು. ನಮಸ್ತೆ ಸರ್, ತಮ್ಮ ಹೆಸರು? ವೀರಪ್ಪ ಪಾಂಡಿಗೆ ಅಂತ. ಓಕೆ, ಏನು ಮಾಡ್ತೀರಿ ತಾವು? ನಾನು ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಹೆಡ್ ಮಾಸ್ಟರ್. ನಾನು ಈಗ ಒಂದು ಮಿರ್ಚಿ ಸೇವಾ ಬಳಗ ಸದಸ್ಯನಾಗಿದ್ದೀನಿ. ಇದು ಗವಿಸಿದ್ದೇಶ್ವರ ಜಾತ್ರೆ ಅನ್ನೋದು ಒಂದು ದೊಡ್ಡ ಮಹಿಮೆ ಇದ್ದಂಗೆ. ಇಲ್ಲಿ ಅನ್ನದಾಸೋಹ, ಅಕ್ಷರ ದಾಸೋಹ ಜೊತೆಗೆ ತಾವು ನೋಡ್ತಾ ಇದ್ದೀರಿ ಈಗೆಲ್ಲ ಮಿರ್ಚಿ ಸೇವಾ ಬಳಗ ವರ್ಷದಿಂದ ವರ್ಷಕ್ಕೆ ಅಧಿಕವಾಗ್ತಾ ಇದೆ. ಆ ಸಂಖ್ಯೆನೂ ಕೂಡ ಹೆಚ್ಚಾಗ್ತದೆ. ಆ ಸೇವೆ ಮಾಡುವಂಥ ಕಾರ್ಯ ಕೂಡ ಅಧಿಕ ಆಗ್ತಾಯಿದೆ. ಈ ವರ್ಷ 25 ಕ್ವಿಂಟಲ್ ಹಿಟ್ಟು, 22 ಕ್ವಿಂಟಲ್ ಮೆಣಸಿನ್ಕಾಯಿ, 12 ಬ್ಯಾರಲ್ ಎಣ್ಣೆಯನ್ನು, ಜೊತೆಗೆ ಒಂದು 250 ಬಾಣಸಿಗರು ತಮ್ಮ ಮುಂದೆನೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದ್ರ ಜೊತೆಗೂ ಕೂಡ ನಮ್ಮ ಮಿರ್ಚಿ ಸೇವಾ ಬಳಗದವರು ಹಗಲು ರಾತ್ರಿ 2 ದಿನ ಸತತ ಇದು ಸಿದ್ಧತೆಯನ್ನು ಕೂಡ ಮಾಡಿಕೊಂಡ್ರು. ಇದರ ಮುಖ್ಯ ಉದ್ದೇಶ ಏನಂದ್ರೆ, ಇಲ್ಲಿ ಬರುವಂಥ ಭಕ್ತರಿಗೆ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಒಂದು ಖ್ಯಾತಿಯಲ್ಲಿ ಪ್ರಸಿದ್ಧವಾದಂಥ ಮಿರ್ಚಿಯನ್ನು ಇಲ್ಲಿ ಬರುವಂಥ ಗವಿಸಿದ್ದೇಶ್ವರನ ಭಕ್ತರಿಗೆ
ಅದನ್ನು ಸಮರ್ಪಕಗೊಳಿಸೋಕ್ಕನ್ನೋ ಒಂದು ನಿಟ್ಟಿನಲ್ಲಿ ಈ ಮಿರ್ಚಿ ಸೇವಾ ಬಳಗೆಲ್ಲ ಒಂದು ರೀತಿ ಕಾರ್ಯನಿರ್ವಹಿಸ್ತದೆ. ಇದು ಒಂಥರ ಇದು ಕೆಲಸ ಅನ್ನೋದಕ್ಕೂ ಇದು ಗವಿಸಿದ್ದಪ್ಪನ ಮಹಿಮೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಒಬ್ಬರಿಂದ ಸಾಧ್ಯ ಇಲ್ಲ, ಆ ಭಕ್ತಿ ಅನ್ನೋ ಒಂದು ಪದದಿಂದ ಈ ಕೆಲಸ ನಡೀತಾ ಇದೆ. ಬಟ್ ನಾನು ಸರ್ ಈ ಜಾತ್ರೆಯಲ್ಲಿ ಗಮನಿಸಿದ್ದು ಒಂದೊಂದು ಡಿಪಾರ್ಟ್ಮೆಂಟ್ ಒಂದಿಷ್ಟು ಕಮಿಟಿಗಳು ವಹಿಸ್ಕೊಂಡಿದೆ. ಆಯಾ ಸಮಿತಿಗಳು ಆ ಕೆಲಸ ಅಚ್ಚುಕಟ್ಟಾಗಿ ನಡೆಯುತ್ತೆ. ಇದು ಒಂದು ಕಾರ್ಪೊರೇಟ್ ಶೈಲಿಯಲ್ಲಿ ಜಾತ್ರೆ ನಡೀತಾ ಇದೆ ಸರ್. ಅಂದರೆ ಅಷ್ಟು ಅಚ್ಚುಕಟ್ಟಾಗಿ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ ಬೇರೆ ಕಡೆ ಜಾತ್ರೆಗೂ ಮತ್ತು ಇದಕ್ಕೂ ಕಲಿಬೇಕಾಗಿದ್ದು ಏನಿದೆ ಬೇರೆಯವರು ಮಾಡಬೇಕಾದಾಗ. ಯಾವುದೇ ಒಂದು ಕಾರ್ಯ ಬೇಕಾದ್ರೆ ಅದಕ್ಕೆ ಸಂಪೂರ್ಣವಾಗಿ ಪೂರ್ವ ಸಿದ್ಧತೆ ಆಗಬೇಕಾಗುತ್ತೆ. ಆದೇಶ ಅನ್ನೋದಕ್ಕಿಂತ ಭಕ್ತಿ ಅನ್ನೋದು ಭಾಳ ಮುಖ್ಯ. ಎಲ್ಲಿ ಆದೇಶ ಅನ್ನೋದು ಬರುತ್ತೆ ಅಲ್ಲಿ ಕೆಲಸ ಸಮರ್ಪಕ ಸಾಧ್ಯ ಇಲ್ಲ. ಈಗ ಬೇರೆ ಕಡೆ ಏನಂದ್ರೆ ನಾವು ಆದೇಶ ಮಾಡಿ ನಿಯೋಜನೆ ಮಾಡ್ತೀವಿ, ಈ ಕೆಲಸನ ಇಲ್ಲೇ ಮಾಡಲೇಬೇಕಂತ. ಗವಿಸಿದ್ದಪ್ಪನ ಜಾತ್ರೆದಾಗ ಆ ಥರ ಆದೇಶ ಆಗಲ್ಲ, ಭಕ್ತಿ. ಇಲ್ಲಿ ಸೇವೆ ಅನ್ನೋ ಒಂದು ಮನೋಭಾವನೆ ಬರ್ತಲ್ಲ, ಆ ಪದ ಭಾಳ ಅತ್ತಮೂಲ್ಯವಾದ. ಇಲ್ಲಿ ಎಲ್ಲ ವ್ಯವಸ್ಥಿತವಾಗಿರುತ್ತೆ. ಇಲ್ಲಿ ಏನಂದ್ರೆ ಎಲ್ಲ ಯಾರು ಕೂಡ ಇಲ್ಲಿ ಆಜ್ಞೆ ಮಾಡಲ್ಲ, ಆದೇಶ ಮಾಡಲ್ಲ, ತಾವೇ ಸ್ವತಃ ಸ್ವಯಂ ಪ್ರೇರಿತ ಬರ್ತಾರಲ್ಲ, ಹಾಗಾಗಿ ಅಚ್ಚುಕಟ್ಟೆಯಿಂದ ವ್ಯವಸ್ಥಿತವಾಗಿ ನಡೀತಾ ಇರುತ್ತೆ. ಈಗ ನೋಡಿರ್ಬೋದು ಅಲ್ಲಿ ದಾಸೋಹದ ಸೇವೆ ಮಾಡೋರ ಬೇರೆ, ಇಲ್ಲಿ ಮಿರ್ಚಿ ಸೇವೆ ಮಾಡೋದು ಬೇರೆ, ಮೈಸೂರು ಪಾಕ್ ಸೇವೆ ಮಾಡೋರು ಬೇರೆ. ಇದು ಯಾರೂ ಕೂಡ ಅವರ ಮನಸ್ಸಿನಿಂದ ಬರುವಂಥದ್ದು. ಆ ಮನಸ್ಸಿನಿಂದ ಮಾಡುವಂಥ ಕಾರ್ಯ ವ್ಯವಸ್ಥಿತವಾಗಿರುತ್ತೆ, ಅದು ಸಮರ್ಪಕವಾಗಿ ಸರಿಯಾದ ರೀತಿಯಲ್ಲಿ ನಡೀತದೆ. ಬಟ್ ಆದರೂ ಕೂಡ ಕೆಲವು ಬಾರಿ ಸರ್ ನಾನು ಸ್ವ ಇಚ್ಛೆ ಬಂದಾಗ ಕೆಲವೊಂದಿಷ್ಟು ತಾಸು ಇರ್ಬೋದು, ಆಮೇಲೆ ಹೊರಟು ಬಿಡ್ಬೋದು, ಅಲ್ಲಿ ಕೆಲಸ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆಗಳಿದೆ. ಇಲ್ಲಿ ನಾನು ನೋಡ್ದಂಗೆ ಹಂಗಲ್ಲ, ಅದಕ್ಕೊಂದು ಶಿಫ್ಟ್ ವೈಸೇ ಅವ್ರು ಕೆಲಸ ಮಾಡ್ತಾರೆ, ಆ ಥರದ್ದಿದೆ. ಇಲ್ಲಿ ಏನಂದ್ರೆ ಬೇರೆ ಕಡೆ ಮಾಡ್ಬೇಕನ್ನೋ ಇಚ್ಛಾಶಕ್ತಿ ಕಡಿಮೆ ಇರ್ಬೋದು, ನಮ್ಮಲ್ಲಿ ಮಾಡಬೇಕು, ಸೇವೆನೇ ಮಾಡಬೇಕು, ಅದು ಗವಿಸಿದ್ದಪ್ಪನ ಸೇವೆಯನ್ನು. ಈಗ ನೋಡ್ರಿ, ಕೆಲವೊಬ್ರು ರೊಕ್ಕಿರೋರು ದುಡ್ಡು ಕೊಟ್ಟು ಸೇವೆ ಮಾಡ್ಬೇಕಂತಿರ್ತಾರೆ, ಕೆಲವರು ತಮ್ಮ ಕೈಲಾದಂಥ ವಸ್ತುಗಳನ್ನು ಕೊಡೋದ್ರಿಂದ ಸೇವೆ ಮಾಡ್ತಾರೆ, ಇನ್ನು ಕೆಲವರು ತಾವು ವಿವಿಧ ಖಾದ್ಯಗಳನ್ನು ತಯಾರಿಕೆ ಮಾಡ್ಕೊಂಬಂದು ಗವಿಸಿದ್ದಪ್ಪನ ಒಂದು ಆಶೀರ್ವಾದಕ್ಕೆ ಪಾತ್ರ ಆಗ್ತಾರೆ. ಇನ್ನೂ ಕೆಲವರು ತಮ್ಮ ಭಕ್ತಿಯಿಂದ ತಾವು ಕೈಲಾದ ಸೇವೆಯನ್ನು ತಾವೇ ಮಾಡ್ಬೇಕನ್ನೋ ಒಂದು ಮನೋಭಾವದಿಂದ ಬಂದಿರ್ತಾರೆ. ಹಾಗಾಗಿ ಶಿಫ್ಟ್ ವೈಸ್ ಅಲ್ಲ, ಇಲ್ಲಿ ನಿಂತ್ಕೊಂಡಿರ್ತಾರೆ. ಕೆಲವರಿಗೆ ಉದಾಹರಣೆ, ನಾನು ಇಲ್ಲಿ ಏನಪ್ಪ ಮಿರ್ಚಿ ಹಾಕಕ್ಕೆ ಬಂದು ನಿಂತ್ಕೊಂಡು ನೆಕ್ಸ್ಟ್ ರೆಡಿ ಇರ್ತಾರೆ, ನಾವು ಹೇಳೋದೇ ಬೇಡ, ಅವರ ರೆಡಿ ಇರ್ತಾರೆ, ನಿಮ್ದು ಆಯ್ತಾ ನಾವು ಮಾಡ್ಬೇಕು ಅನ್ನೋದು. ಹಾಗಾಗಿ ಇಲ್ಲಿ ವ್ಯವಸ್ಥಿತವಾಗಿ ಒಟ್ಟ ಏನು ಕೂಡ ಒಂದು ಚ್ಯುತಿ ಬರದಂತೆ ಅಥವಾ ಕೆಲಸಕ್ಕೆ ಅಡ್ಡಿ ಆಗದಂತೆ ಇಲ್ಲಿ ಕೆಲಸ ನಡೀತಾ ಇದೆ. ಈಗ ಯಾರು ನೋಡ್ತಾ ಇರೋರು ಮುಂದಿನ ವರ್ಷಕ್ಕೆ ನಾವು ಇಲ್ಲಿ ಸೇವೆಗೆ ಬರ್ಬೇಕಂದ್ರೆ ಅವ್ರು ಬರ್ಬೋದಾ, ಅಥವಾ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಹೇಗೆ, ಅಥವಾ ತಮ್ಮ ಇಷ್ಟದಂತೆ ಬಂದು ಬಿಡ್ಬೋದಾ ಹೇಗೆ ಅಂತ? ಇಲ್ಲಿ ಏಕಾಏಕಿ ಬರೋಕ್ಕಿಂತ ಒಂದು ವ್ಯವಸ್ಥಿತವಾಗಿ ಗವಿ ಮಠದಲ್ಲಿ ಒಂದು ಶ್ರೀಗಳನ್ನು ವಿಚಾರಿಸೋದ್ರ ಜೊತೆಗೆ ಇಲ್ಲಿ ಸೇವೆ ಮಾಡೋಕ್ಕೆ ಯಾರು ಅಜ್ಜರು ಯಾವುದಕ್ಕೆ ಬೇಡನಲ್ಲ. ಇದು ಅಷ್ಟೇ ಅಲ್ಲದೆ ಜಾಗೃತಿ ವಿಚಾರದಾಗ ಹಲವಾರು ವಿಷಯ ಕುರಿತು ಜಾಗೃತಿ ಮಾಡಿದ್ರು. ನಾನೊಬ್ಬ ವಿಕಲಚೇತನ ನೌಕರ ಸಂಘದ ರಾಜ್ಯಾಧ್ಯಕ್ಷ ಹೇಳೋದಾದ್ರೆ ವಿಕಲಚೇತನರಿಗೆ ಮದುವೆ ಮಾಡಿಸುವಂಥ ಕೆಲಸ ಮಾಡಿದ್ರು ಹೋದ ವರ್ಷ. ಈ ರೀತಿಯಾಗಿ ವಿಭಿನ್ನವಾಗಿರುತ್ತೆ. ಯಾರು ಬೇಕಾದ್ರೂ ವಿಭಿನ್ನ, ಇವತ್ತು ಮೈಸೂರು ಪಾಕ್ ಮಾಡಿರ್ಬೋದು, ಮಿರ್ಚಿ ಇರ್ಬೋದು, ಜಿಲೇಬಿ ಇರ್ಬೋದು, ಈ ಥರ ಅನೇಕ ಮುಂದೆ ಯಾರು ಕೂಡ ಸೇವೆ ಮಾಡೋಕ್ಕೆ ಅದು ಮುಕ್ತ ಅವಕಾಶ ಮಠ ಮಾಡಿಕೊಡುತ್ತೆ. ಅದರಲ್ಲೇನು ಎರಡನೇ ಪ್ರಶ್ನೆ ಇದೆ. ಬಟ್ ಈ ಜಾತ್ರೆ ಇಷ್ಟು ಅದ್ದೂರಿಯಾಗಿ ನಡೆಯುತ್ತೆ. ಜಾತ್ರೆ ಒಂದೇ ಅಲ್ಲ, ಮಠ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನೂ ಕೆಲಸಗಳಾಗಬೇಕಾಗಿದೆ, ಮಾಡ್ತಾ ಇದ್ದಾರೆ. ಸಾಮಾಜಿಕ ಸೇವೆಗಳು ನಡೀತಾ ಇದೆ ನಿರಂತರವಾಗಿ. ಸೊ ಇನ್ನೂ ಹೆಚ್ಚು ಆ ಕಡೆ ಇನ್ನೂ ಹೆಚ್ಚು ಆಗೋದಕ್ಕೆ ಭಕ್ತರೇನು ಸಹಕರಿಸ್ಬೇಕಾ, ಇನ್ನೂ ದೊಡ್ಡದಾಗಿ ಮಾಡ್ಬೇಕಾ? ಯಾಕಂದರೆ 5,000 ವಿದ್ಯಾರ್ಥಿಗಳಿದ್ದಾರೆ. ಮುಂದಿನ ವರ್ಷ 60 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಏನೋ ನಡೀತಾ ಇದೆ. ಸೊ ಅಲ್ಲಿ ಏನಾದರೂ ಇವ್ರ ದೇಣಿಗೆ ಹರಿದು ಬಂದರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಕ್ಕಳು ಇಲ್ಲಿ ಓದೋದಕ್ಕೆ ಸಹಾಯ ಆಗುತ್ತೆ ಅಂತ ಅನಿಸುತ್ತಾ? ಅಜ್ಜೋರು ಬರೀ ಒಂದು ಮಾತು ಹೇಳಿದ್ರೆ ಸಾಕು, ಅದು ದೇಣಿಗೆ ಹರಿದು ಬರೋದಲ್ಲ, ಸಾಗರೋಪಾಯದಲ್ಲಿ ಬರುತ್ತೆ. ಈಗಾಗಲೇ ಏನು ನಾವು ಸಿದ್ಧಗಂಗಾ ಮಠವನ್ನು ತ್ರಿವಿಧ ದಾಸೋಹ ಅಂತ ಕರಿತೀವಿ, ನಮ್ಮಲ್ಲಿ ಕೂಡ ಅದೇ ರೀತಿ ಆಗ್ತದೆ. ಇಲ್ಲಿರುವಂಥ ಬಡ ಮಕ್ಕಳ ವಿದ್ಯಾರ್ಥಿಗಳು 5,000 ವಿದ್ಯಾರ್ಥಿಗಳತ್ತೆಲ್ಲ ವಸತಿಯಲ್ಲಿ ಉಚಿತ ಶಿಕ್ಷಣ ವಸತಿ ಎಲ್ಲ ಪಡಿತಾ ಇದ್ದಾರೆ. ಅವರೊಟ್ಟಿಗೆ ಇನ್ನು ಶೀಘ್ರದಲ್ಲಿ ಕೂಡ ಮಹಿಳಾ ಕಾಲೇಜ್ ಕೂಡ ಉದ್ಘಾಟನೆ ಮಾಡ್ತಾ ಇದ್ದಾರೆ ಶ್ರೀಗಳು. ಇದಕ್ಕೆ ಬೇಕಾದಂತೆ ಸರ್ಕಾರದ ಅನುದಾನ ಜೊತೆಯಲ್ಲಿ ಭಕ್ತರು ಕೂಡ ಸಾಕಷ್ಟು ಜನ ಇದ್ದಾರೆ. ಇಂಥ ಕಾರ್ಯ ಮಾಡ್ತೀನಿ ಅಂತ ಅಜ್ಜ ಹೇಳಿದ್ರೆ ಸಾಕು, ಅದಕ್ಕೆ ನಾ ಹೇಳಿದ್ನಲ್ಲ, ಸಾಗರೋಪಾದಿಯಲ್ಲಿ ದೇಣಿಗೆ 100% ಭಕ್ತರ ಕೊಡೋರಿದೆ. ಆಯಿತು, ಈಗ ನೋಡ್ತಾ ಇರೋರಿಗೆ ನಾನು ದೇಣಿಗೆ ಕೊಡ್ಬೇಕಂದ್ರೆ ಏನು ಮಾಡ್ಬೇಕು ಅವರು? ನೀವು ನೇರವಾಗಿ ಬಂದು ಮಠಕ್ಕೆ ಪಕ್ಕನೆ ಮಾಡ್ಬೋದು. ಇಲ್ಲ ನಾನು ಎಲ್ಲೋ ಇದ್ದೀನಿ, ಬರೋಕೆ ಆಗ್ತಿಲ್ಲ ದೇಣಿಗೆ. ಮಠದಲ್ಲಿ ಕೂಡ ಅಕೌಂಟ್ ಇದೆ, ಅಕೌಂಟ್ ನಂಬರ್ ಇದೆ, ಸ್ಕ್ಯಾನರ್ ಇರುತ್ತೆ, ನೇರವಾಗಿ ಕೂಡ ಜಮಾ ಮಾಡಿ. ಅಲ್ಲ, ಅದು ಎಲ್ಲಿ ಸಿಗುತ್ತೆ? ನಿಮ್ಗೆ ಗೂಗಲಲ್ಲಿ ಹುಡುಕಿದ್ರೆ ಸಿಗುತ್ತೆ? ಗೂಗಲಲ್ಲಿ ಇರುತ್ತೆ. ಗವಿಮಠ ಅಂತಂದು ಹೊಡೆದಾಗ ಗವಿಮಠದ ಒಂದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆಲ್ಲ ಸಮರ್ಪಕ ಮಾಹಿತಿ ಸಿಗುತ್ತೆ. ಅಲ್ಲಿಂದ ಪೇ ಮಾಡ್ಬೋದು? ಮಾಡ್ಬೋದಲ್ಲ. ಎಷ್ಟು ಮಾತುಕತೆ ಮುಗಿದು ಬೇಕಾದಷ್ಟು ತಾಯಂದಿರು ಇಲ್ಲಿ ಕೆಲಸ ಮಾಡ್ತಿದ್ದಾರೆ, ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ.
ಈ ಮೃಷ್ಟಾನ್ನ ಭೋಜನ ಅಂತ ಹೇಳ್ಬೋದು. ನೀವು ಊಟ ಒಂದಲ್ಲ ಎರಡಲ್ಲ ಬೇಕಾದಷ್ಟು ಇಲ್ಲಿ ಖಾದ್ಯಗಳಿದೆ. ಊಟ ಮಾಡೋರೇ ಕಡಿಮೆ ಇದ್ದಾರೆ, ಸೇವೆ ಮಾಡೋರೇ ಜಾಸ್ತಿ ಇದ್ದಾರೆ. ಇನ್ನೂ ಲೋಡ್ ಬರ್ತಾನೆ ಇದೆ. ದವಸ ಧಾನ್ಯ, ರೊಟ್ಟಿ, ಮಾದಲಿ, ಉಂಡಿ ಹೀಗೆ ಬರ್ತಾನೆ ಇದೆ. ಇದು ಇನ್ನೂ ನಿರಂತರ 15 ದಿವಸಗಳ ಕಾಲ ಹೀಗೆ ನಡೀತಾನೆ ಇರುತ್ತೆ. ಬರ್ರಿ ನಾವು ಮುಂದಿನ ಕತೆ ಏನಂತ ನೋಡೋಣ ಬನ್ನಿ.